ಕಲಾವಿದ ಬಸವರಾಜ್ ನಿರ್ದೇಶನದಲ್ಲಿ ಗಂಗಾವತಿ ನೂತನ ಚಲನಚಿತ್ರದ ಚಿತ್ರೀಕರಣ ರಾಮಾರ್ಜುನ. ಗಂಗಾವತಿ ಸ್ಥಳೀಯ ಕಲಾವಿದ ಬಸವರಾಜ್ ನಿರ್ದೇಶನದಲ್ಲಿ ಹಾಗೂ ಕತೆ ಚಿತ್ರಕಥೆ ಸಂಕಲನ ತಮ್ಮ ನೇತೃತ್ವದಲ್ಲಿ ಬಹುತೇಕ ಸ್ಥಳೀಯ ಕಲಾವಿದರೊಂದಿಗೆ ನಗರದ ವಿವಿಧ ಭಾಗಗಳಲ್ಲಿ ಚಿತ್ರೀಕರಣಗೊಳಿಸಲಾಗುತ್ತಿರುವ ಗಂಗಾವತಿ ಎಂಬ ನೂತನ ಚಲನಚಿತ್ರದ ಸಂಭಾಷಣೆ ಚಿತ್ರಕಥೆ ಸಂಕಲನಕಾರ ರಾಮಾರ್ಜುನ್ ಹೇಳಿದರು. ಅವರು ವಡ್ಡರಹಟ್ಟಿಯ ಛತ್ರಮಮ ಚಿತ್ರೀಕರಣ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಈಗಾಗಲೇ ಕೆಲವು ದಿನಗಳಿಂದ ಗಂಗಾವತಿಯ ಸುತ್ತಮುತ್ತಲಿನ ಹೊರಾಂಗಣ ಪ್ರದೇಶಗಳಲ್ಲಿ ಭರದಿಂದ ಸಾಗುತ್ತಿತ್ತು. ಅತ್ಯುತ್ತಮವಾದ ಕಥೆಯನ್ನ ಹೊಂದಿದೆ. ಕಲಾವಿದರುಗಳಾದ ವಿರೂಪಾಕ್ಷಪ್ಪ ಸಿರಿವಾರ್, ಮಾರುತಿ ಐಲಿ ಸೇರಿದಂತೆ ಇಲ್ಲಿನ ಸರ್ವ ಕಲಾವಿದರ ಸಹಕಾರ ಪಡೆದು ಚಿತ್ರವನ್ನ ನಿರ್ಮಿಸಲಾಗುತ್ತಿದ್ದು, ಅಂದಾಜು ವೆಚ್ಚ 25 ಲಕ್ಷ ಅಧಿಕವಾಗಲಿದೆ. ಈಗಾಗಲೇ ಸಾಕಷ್ಟು ಚಿತ್ರಗಳಿಗೆ ಸಹ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಅನುಭವವನ್ನ ಹೊಂದಿದ್ದು, ಗಾಂಧಿ ಗ್ರಾಮ ಎಂಬ ತಮ್ಮ ನಿರ್ದೇಶನ ಚಿತ್ರಕ್ಕೆ ವಿಶೇಷ ಗೌರವ ಪ್ರಾಪ್ತವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಛಾಯಾಗ್ರಾಹಕರು, ಕಲಾವಿದರು ಉಪಸ್ಥಿತರಿದ್ದರು. ಸರ್, ನನಗೆ ವಿರೂಪಾಕ್ಷಪ್ಪ ಸರ್ ಬಂದು ಬಸವರಾಜ್ ಅನ್ನೋ ಒಂದು ಡೈರೆಕ್ಟ್ರಿಂದ ಪರಿಚಯ ಆಗಿತ್ತು. ಸೊ ಈ ಗಂಗಾವತಿ ಸಿನಿಮಾಗೆ ಅವರೇ ಡೈರೆಕ್ಟರ್ ಆಗಿರೋದು. ಕಥೆಯ ಚಿತ್ರಕಥೆಯ ಸಂಭಾಷಣೆ ನಾನು ಮಾಡ್ತಕ್ಕಂಥದ್ದು. ಸೊ ಇನ್ನು ಮಿಕ್ಕಿದ್ದೆಲ್ಲ ಏನೇನು ಸಪೋರ್ಟ್ ಬೇಕು ಅದೆಲ್ಲ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿರೂಪಾಕ್ಷಪ್ಪ ಅವರನ್ನು ಅವರೇ ಬಂದು ಮೀಟ್ ಮಾಡಿಸಿತ್ತು ಬಸವರಾಜ್ ಅವರು. ಈ ಥರ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಮಾಡೋಣ ಎಲ್ಲರೂ ಸೇರ್ಕೊಂಡು ಅಂತ. ಒಂದು ಕಡಿಮೆ ಬಡ್ಜೆಟಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಮೊದಲು. ಇಲ್ಲ, ಸಿನಿಮಾ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆಯ ಕ್ವಾಲಿಟಿ ಕೊಟ್ಟು ಚೆನ್ನಾಗಿ ಮಾಡೋಣ ಅಂತ ಬಂದು ಬೆಂಗಳೂರಿಗೆ ಬಂದು ಆಫೀಸಲ್ಲಿ ಬಂದು ಕೂತ್ಕೊಂಡು ಮಾತಾಡಿ ಎಲ್ಲ ಫೈನಲ್ ಮಾಡಿಕೊಂಡು ಇವಾಗ ಒಂದು ಒಳ್ಳೆ ಹಂತದಲ್ಲೇ ಸಿನಿಮಾ ಮಾಡ್ತಾ ಇದ್ದೀವಿ ಸರ್. ವಿರೂಪಾಕ್ಷಪ್ಪ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಹೇಳ್ತೀನಿ. ಕ್ಯಾಮ್ರಾಮನ್ ಬಂದು ಸದಾಶಿವ್ ಹಿರೇಮಠ ಅಂತ. ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ನಮ್ಮ ಸ್ಟುಡಿಯೋದಿಂದನೇ ಆಗ್ತಾ ಇರೋದು. ನಾನು ಎಡಿಟಿಂಗ್ ಕೂಡ ಮಾಡ್ತಾ ಇದ್ದೀನಿ. ಡಬ್ಬಿಂಗ್ ಆಗ್ಬೋದು ಅದೆಲ್ಲ ನಮ್ಮ ಸ್ಟುಡಿಯೋ ಕಡೆಯಿಂದನೇ ಆಗ್ತಾ ಇದೆ ಕಂಪ್ಲೀಟ್ ವರ್ಕ್. ಸದಾಶಿವ ಹಿರೇಮಠ ಒಂದು ಹುಬ್ಬಳ್ಳಿ ಕಡೆಯವರು, ಉತ್ತರ ಕರ್ನಾಟಕದವರೇ, ಇರೋದು ಬೆಂಗಳೂರಲ್ಲಿ. ಸೊ ನಾನು ಅವರು ಕೂಡ ಒಂದು 8-10 ವರ್ಷದಿಂದ ಫ್ರೆಂಡ್ಸ್. ಹಾಗಾಗಿ ಜೊತೆಗೆ ಸೇರ್ಕೊಂಡು ಡಿಸ್ಕಸ್ ಮಾಡಿ ಇದೊಂದು ಸಿನಿಮಾ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಈ ಚಿತ್ರದ ಬಜೆಟ್ ಅಂತ ತಾವು ಹೇಳ್ತೀವಿ, ಇಷ್ಟರಲ್ಲಿ ಆಗ್ಬೋದು? ಖಂಡಿತವಾಗಿ ಅದನ್ನ ಇಷ್ಟರಲ್ಲಿ ಅಂತ ಹೇಳಕ್ಕಾಗಲ್ಲ ಸರ್. ಆಗ್ತಾ ಇರುತ್ತೆ, ಮಾಡ್ತಾ ಖರ್ಚುಗಳು ಒಂದೊಂದು ಎಕ್ಸ್ಟ್ರಾ ಬರ್ತಾ ಇರ್ತವೆ. ಸೊ ಫೈನಲ್ ಏನ್ ಬಡ್ಜೆಟ್ ಆಗುತ್ತೆ ಅದೇನೇ ಬಡ್ಜೆಟ್ ಅಲ್ಲಿ ಆಗುತ್ತೆ. ಅದನ್ನ ಹೇಳಕ್ಕಾಗಲ್ಲ, ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಒಂದ್ ಬಡ್ಜೆಟ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲೇ ತೆಗಿತೀರಾ ಅಥವಾ ಔಟ್ಡೋರ್ ಅಲ್ಲಿ? ಮ್ಯಾಕ್ಸಿಮಮ್ ಬಂದು ಒಂದು 80% ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲೇ ತೆಗಿತಕ್ಕಂಥದ್ದು. ಬೆಂಗಳೂರಲ್ಲಿ ಒಂದು 20% ಶೂಟ್ ಇದೆ. ಕಲಾವಿದರು ಸ್ಥಳೀಯ ಕಲಾವಿದರೆ, ಗಂಗಾವತಿಯ ಸುತ್ತಮುತ್ತ ಇರ್ತಕ್ಕಂಥ ಕಲಾವಿದರನ್ನೇ 80% ಕಲಾವಿದರು, ಇನ್ನೊಂದು 20% ಬೇರೆ ಬೇರೆ ಕಡೆಯವರೆಲ್ಲ ಮಾಡ್ತಾ ಇದ್ದೀವಿ ಸರ್. ಪ್ರಯತ್ನ ಪಡ್ತಾ ಇದ್ದೀವಿ, ಒಂದು ಒಳ್ಳೆ ಕಂಟೆಂಟ್ ಮಾಡ್ಕೊಟ್ಟಿದ್ದೀವಿ. ಗಂಗಾವತಿ ಸುತ್ತಮುತ್ತ ಮಾಡೋದ್ರಿಂದ ಇಲ್ಲಿ ಪ್ರತಿಭೆಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಯವ್ರನ್ನೇ ಹಾಕೊಂಡು ಮಾಡಬೇಕು ಅನ್ನೋ ಹುಮ್ಮಸ್ಸಿಂದ ಬಂದಿದ್ದೀವಿ, ಮಾಡ್ತಾ ಇದ್ದೀವಿ. ಅದೇ ಥರ ಇಲ್ಲಿ ಈ ಭಾಗದ ಕಲಾವಿದರನ್ನೇ ಹಾಕೊಂಡು ಮಾಡ್ತಾ ಇದ್ದೀವಿ. ಇಲ್ಲಿ ಜನನೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗಂಗಾವತಿ ಜನ ಆಗ್ಬೋದು, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಂದು ಇದಕ್ಕೆ ಮುಂಚೆ ಗಾಂಧಿ ಗ್ರಾಮ ಅಂದ್ಬಿಟ್ಟು ಸಿನಿಮಾ ನಾನೇ ಡೈರೆಕ್ಷನ್ ಮಾಡಿ ಹೀರೋ ಆಗಿ ಮತ್ತು ನಾನೇ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ಇದು 2ನೇ ಸಿನಿಮಾ ಗಂಗಾವತಿ ಅನ್ನೋದು. ಅದಾದಮೇಲೆ ಮುಂದೆ ಬ್ಲ್ಯಾಕ್ ಗೋಲ್ಡ್ ಅನ್ನೋ ಒಂದು ಕತೆ ಇದೆ. ಸೊ ಅದನ್ನು ಕಥೆಯ ಚಿತ್ರಕಥೆ ಎಲ್ಲ ಆಗಿ ಇನ್ನೊಂದು ಕೆಲವು ತಿಂಗಳುಗಳಲ್ಲೇ ಸೆಟ್ಟರ್ಸೋ ಹಂತದಲ್ಲಿದೆ. ಸೊ ಅದನ್ನು ರೆಡಿ ಆಗ್ತಿದೆ. ಈ ಚಿತ್ರದಲ್ಲಿ ತಮ್ಮದು ಒಂದು ಕ್ಯಾರೆಕ್ಟರ್ ನಾನು ಒಂದು ಲೀಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಂತಂದರೆ ಕಥೆನೇ ಹೀರೋ ಸರ್. ಇಂಥವ್ರು ಹೀರೋ ಹೀರೋಯಿನ್ ಆ ಥರ ಇಲ್ಲ. ಪ್ರತಿಯೊಂದು ಕ್ಯಾರೆಕ್ಟ್ರು ಹೀರೋಯಿಸಮಲ್ಲಿ ಹೋಗ್ತಾ ಇರುತ್ತೆ. ಅವ್ರದ್ದೇ ಆದಂಥ ಕ್ಯಾರೆಕ್ಟ್ರಲ್ಲಿ ಅವರೇ ಹೀರೋಗಳಾಗಿರ್ತಾರೆ.